ಕಾಯ್ತಾ ಇದ್ದೆ ಇವತ್ತು ಎಷ್ಟೊತ್ತಿಗೆ ಬರ್ತಾಳೆ ನಮ್ಮ ಸಿರಿ ಅಂತೇಳಿ ಬೆಳಗ್ಗೆಯಿಂದಲೂ ಕಾಯ್ತಾ ಇದ್ದೆ. ಬಂದ್ಲು. ನಾನಿವಾಗ ಹೋಗ್ತೀನಿ, ಮಾತಾಡ್ತೀನಿ. ಏನು ಸಿರಿ, ಏನು ಎತ್ತ, ಏನು ಯೋಚನೆ ಮಾಡಿದೆ ಅಂತ. ನಾಳೆ ಹೇಳ್ತೀನಿ ಅಂತ ಹೇಳಿದ್ಲು. ನಾನು ಅಲ್ಲೇ ಕೇಳೋಣ ಅಂದ್ಕೊಂಡೆ. ಅವ್ರ ಮನೆ ಹತ್ರ ಯಾಕೆ ಸುಮ್ಮನೆ, ಅವ್ರ ಅಪ್ಪ ಅವರಮ್ಮ ಎಲ್ಲರೂ ಇರ್ತಾರೆ ಅಂತ ಸುಮ್ಮನೆ ಅದೇ. ಅದಕ್ಕೆ ಇಲ್ಲಿ ಕೇಳೋಣ ಅಂಥೇಳಿ ಅದಕ್ಕೆ ಇಲ್ಲಿಗೆ ಬಂದೆ. ನಾನಂತೂ ಏನು ಹೇಳ್ತಾಳೋ ಏನೋ ಅಂತ ಅಂದ್ಕೊಂಡಿದ್ದೀನಿ. ಒಪ್ಕೊತಾಳೋ ಒಪ್ಕೊಂಬಲ್ವೋ? ಇಲ್ಲ, ನಾನು ಮದುವೆ ಆಗ್ಬಿಟ್ಟು ಜೀವಿತನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಇದ್ದೀನಿ. ನಾನು ಹೆಂಗೆಲ್ಲ ಒಂಥರ ಅವಮರ್ಯಾದೆ ಮಾಡಿದ್ಲು, ನನಗೆ ಒಂಥರ ನೋಡಿದ್ಲು. ಹೆಂಗೆ ಅಂತಂದ್ರೆ ನನಗೆ ಯಾವುದೋ ಒಂಥರ ದೃಷ್ಟಿಲಿ ನೋಡಿದ್ಲು. ಅದಕ್ಕೆ ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ಅವಳ ಎದುರಿಗೆ ನಾನು ಚೆನ್ನಾಗಿದ್ದು ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಇಲ್ಲ, ನನ್ನ ಮದುವೆ ಆಗಬೇಕು, ಆದ್ರೇ ಜೀವಿತನಿಗೆ ಬುದ್ಧಿ ಬರೋದು. ನನ್ನ ಜೀವನ ಹಿಂಗೆ ಎಡವಟ್ಟು ಆಗ್ಬಿಡ್ತಲ್ಲಪ್ಪ ಅಂತ ಅವಳಿಗೂ ಗೊತ್ತಾಗ್ಬೇಕು. ಅವಳು ಡೈವರ್ಸ್ ಕೊಡ್ತಾನೆ ಮದುವೆ ಆಗಿರೋದು. ಅವಳು ಸೆಕೆಂಡ್ ಹ್ಯಾಂಡ್ ತಾನೆ, ಅಷ್ಟೇ. ನಾನು ಹಿಂಗೆ ಅಂದ್ಬಿಡ್ತೀನಿ. ಅವಳು ಏನೇ ಮಾತಾಡಿ, ಅವಳು ಏನೇ ಮಾಡಿದ್ರು ಅದೆಲ್ಲ ಏನು ನಡೆಯಲ್ಲ. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ನಾನೇನು ಅವಳಿಗೆಲ್ಲ ಏನು ಹೆದರ್ಕೊಂಬಕ್ಕೆ ಹೋಗಲ್ಲ. ಜೀವಿತನಿಗೆ ಬುದ್ಧಿ ಕಲಿಸ್ಬೇಕಷ್ಟೇ. ನನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಕಲಿಸ್ತೀನಿ, ಬಿಡಲ್ಲ, ಇಷ್ಟರಾಗೆ ಕಲಿಸ್ತೀನಿ. ನಾನು ಬರೋ ದಾರಿನೇ ಕಾಯ್ತಾ ಇದ್ದ ಅನಿಸುತ್ತೆ. ನಾನು ಬಂದಿದ್ದ ತಕ್ಷಣ ಹೆಂಗೆ ಬರ್ತಾ ಇದ್ದಾನೆ. ಅಯ್ಯೋ, ನಾನು ತುಂಬ ಇಷ್ಟಪಡ್ತಾನೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತಿ ಅಂತ ಅವ್ನು ಸಿಕ್ಕಿರೋದು. ನಾನು ಮದುವೆ ಅಂತ ಆಗಿರಲಿಲ್ಲ, ಆದರೆ ಇವಾಗ ನೋಡು ನನಗೆ ಎಷ್ಟು ಸಪೋರ್ಟಿವಾಗಿ ನಿಂತ್ಕೊಂಡಿದ್ದಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ನನಗೆ ಎಷ್ಟು ಸಹಾಯ ಮಾಡ್ತಾನೆ. ಅದಕ್ಕೇ ಅವರು ಹೆಂಡ್ತಿಗೂ ಸಖತ್ ಜಂಬ ಐತೆ. ಹೇಳ ಅವಳಿಗೆ ಸಖತ್ ಅಂದರೆ ಸಖತ್ ಜಂಬ ಐತೆ. ಅವಳು ಭಾರಿ ಇದ್ದಾಳೆ. ಇವನು ಮದುವೆ ಆದ್ರೇ ಅವಳಿಗೆ ಬುದ್ಧಿ ಬರೋದು. ಬರಲಿ, ಏನು ಕೇಳ್ತಾನೆ ನೋಡೋಣದೇಳೆ. ಯಾಕೆ ಲೇಟ್ ಆಯಿತು? ಅವಾಗಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಲೇಟ್ ಆಯಿತು, ಯಾಕೆ ಬರಲಿಲ್ವಲ್ಲ ಅಂತ ನೋಡ್ತಾ ಇದ್ದೆ. ನಾನು ನಿನಗೆ ಫೋನ್ ಮಾಡೋಣ ಅಂದ್ಕೊಂಡೆ, ಮತ್ತೆ ಬಿಡತ್ಲಾಗೆ ಅಂತ ಸುಮ್ಮನಾದೆ. ಏನಿಲ್ಲ, ಸ್ವಲ್ಪ ತಿಂಗೆ ಮಲ್ಕೊಂಡಿದ್ದೆ. ಒಂದು 10 ನಿಮಿಷ ಲೇಟಾಗಿದ್ದೆ, ಅದಕ್ಕೆ ನನಗೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಬೇರೆ ಇನ್ನೇನಿಲ್ಲ. ಏನು ವ್ಯಾಪಾರ ಜೋರ ನಿಮ್ಮದು? ಎಲ್ಲ ಜೋಡಿಸ್ಕೊಂಡ್ರೆ ಎಲ್ಲ ಆಯ್ತಾ? ಕಸ ಗಿಸ ಎಲ್ಲ ಹೊಡೆದು ನೀರು ಹಾಕಿದ್ರೆ? ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ ಸಿರಿ. ಯಾಕಂದರೆ ಇವಾಗ ನೀನು ಏನು ಹೇಳ್ತೀಯ, ನೀನು ಹೆಂಗೆ ಏನು ಅಂತೇಳಿ ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ನೀನೇನು ಹೇಳ್ತೀಯಪ್ಪ ಅಂತ. ಅದಕ್ಕೆ ನಾನು ನಿನಗೆ ನನಗೆ ಊಟನೂ ಸೇರಿಲ್ಲ, ತಿಂಡಿನೂ ತಿನ್ಕೊಂಬರೋಕ್ಕಾಗಲಿಲ್ಲ. ಅಷ್ಟು ನನಗೆ ಏನು ಹೇಳ್ತಾಳೋ ಏನೋ ಅಂತೇಳಿ ಭಯ ಶುರುವಾಗ್ಬಿಟ್ಟಿತ್ತು ನನಗೆ. ನಾನು ಇನ್ನೇನು ಹೇಳಕ್ಕೆ ಹೋಗೋಣ. ಸರಿ ಆಯ್ತಪ್ಪ, ನಿನ್ನ ಇಷ್ಟನೇ ನನ್ನ ಇಷ್ಟ. ಸರಿ ಆಯಿತು, ಒಪ್ಕೊಂಡಿದ್ದೀನಲ್ಲ. ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಸುಬ್ಬು. ತುಂಬ ಥ್ಯಾಂಕ್ಸ್ ಸಿರಿ. ನಾನು ನೀನು ಏನಂತೀಯೋ ಏನೋ ಅಂದ್ಕೊಂಡ್ರೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಸುಬ್ಬು, ನೀನಂತಂದರೆ ನನಗೆ ತುಂಬಾ ಇಷ್ಟ. ನನಗೆ ತುಂಬ ಇಷ್ಟ ಆಯಿತು. ಸರಿ ಆಯಿತು, ನಾನು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಮಾತಾಡೋಣ, ನೋಡೋಣ. ಸರಿ ಆಯಿತು. ನಿನ್ನಂತ ಈಗ ಒಳ್ಳೆ ಮನಸ್ಸೈತೆ. ಅದು ಈ ರೀತಿ ಎಲ್ಲನ ಆಗೈತೆ ಅಷ್ಟೇ. ನೋಡೋಣ ಹಿಂಗೆ ವರ್ಕೌಟು ಒಟ್ಟಿನಲ್ಲಿ ಚೆನ್ನಾಗಿ ಆಗ್ತೈತಲ್ಲ ನಮ್ದು ಎಗ್ ರೈಸ್ ಗೋಬಿ. ತಲೆ ಕೆಡಿಸ್ಕೋಬಾರ್ದು, ಚೆನ್ನಾಗಿಬ್ರು ದುಡಿತೀವಿ, ಮಾಡ್ಕೊಂಡು ಹೋದ್ರೆ ಆಯ್ತು ಅಷ್ಟೇ. ಒಬ್ಬಡಿ ಇನ್ನೇನು ಮಾಡೋಕ್ಕಾಗುತ್ತೆ. ಚೆನ್ನಾಗಿ ಆಗ್ತೈತಪ್ಪ, ನಿಜ ತುಂಬ ಚೆನ್ನಾಗಿ ಆಗ್ತೈತೆ. ನಮಗೆ ನಾನು ನಾಳೆ ನೋಡಿದ್ದೀನಿ, ಚೆನ್ನಾಗಿ ಆಗ್ತೈತೆ. ನಾನು 4 ದಿವಸ ನೋಡ್ತಾ ಇದ್ದೀನಲ್ಲ, ಚೆನ್ನಾಗಿ ಆಗ್ತೈತೆ. ವ್ಯಾಪಾರಕ್ಕೇನಿಲ್ಲ. ಈಗ ನೀನು ಒಪ್ಕೊಂಡಲ್ಲ ಸಂಪೂರ್ಣವಾಗಿ, ನೀನು ನನ್ನ ಮೇಲೆ ಇಷ್ಟ ಐತೆ ಅಂತ ಒಪ್ಕೊಂಡೆ ತಾನೆ. ನಾನಂತಂದರೆ ನಿನಗೆ ತುಂಬ ಇಷ್ಟ ತಾನೆ? ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನನಗೆ ಸಪೋರ್ಟಿವಾಗಿರ್ತೀನಿ. ಸರಿ ಆಯಿತು, ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ನೇನೇ ಹೇಳ್ದಲ್ಲ, ಅದಕ್ಕೆ ಓಕೆ ಡನ್ ಅಂತ ಒಪ್ಕೊಂಡಿದ್ದೀನಿ. ಖುಷಿ ಆಯಿತಾ? ಇವಾಗಾದ್ರೂ ಖುಷಿ ಆಯಿತಾ? ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀನು ಹೇಳ್ತಾ ಇದ್ದರೆ ಇವಾಗ ನನಗೆಷ್ಟು ಖುಷಿ ಆಗ್ತೈತೆ ಅಂದರೆ ಅದನ್ನು ಹೇಳೋಕ್ಕಾಗ್ತಾಯಿಲ್ಲ, ಹೊರಗಡೆ ತೋರ್ಸೋಕ್ಕಾಗ್ತಾಯಿಲ್ಲ. ಒಳಗಂತೂ ನನಗೆ ಎಷ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಗೊತ್ತಾ? ಭಾಳ ಖುಷಿ ಆಗ್ತೈತೆ ನಿಜವಾಗ್ಲೂ. ಹೆಂಗೋ ನಿನ್ನಂಥವಳು ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಆ ಜೀವಿತ ಅಂಥವಳು ನನಗೆ ಸಿಕ್ಕಿರೋದು ನನ್ನ ದುರದೃಷ್ಟ. ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ಅವಳೇನು ನನ್ನ ಕಷ್ಟಕ್ಕಲ್ಲ ಸುಖಕ್ಕಲ್ಲ, ಅವಳೇ ಒಂಥರ ಬಿಡು. ನನಗೆ ಯಾವತ್ತೂ ಅವಳು ಅಡ್ಜಸ್ಟ್ ಆಗಲ್ಲ. ಅವಳೆಲ್ಲ ದೊಡ್ಡದಾಗಿ ಯೋಚನೆ ಮಾಡ್ಕೊಂಡು ದೊಡ್ಡದಾಗಿ ಮಾತಾಡೋ ಅಂಥವಳು ಅವಳು. ಆ ಜೀವಿತ ನನಗೆ ಯಾವತ್ತೂ ಅಡ್ಜಸ್ಟ್ ಆಗಲ್ಲ. ಆ ಜೀವಿತನ ಬಗ್ಗೆ ಮಾತಾಡೋದೇ ಅಲ್ಲ, ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಂಬೋದಲ್ಲ. ನಮ್ಮ ಪಾಡಿಗೆ ನಾವಿದ್ದರೆ ಒಳ್ಳೆಯದು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಂಗೆ. ಅದೇ ಮಾತೆ ಅಷ್ಟೇ ಬಿಡು. ಹೆಂಗೋ ನಾವು ನೋಡೋಣ, ಸ್ವಲ್ಪ ದಿನ ಬಿಟ್ಟು ಮದುವೆ ಆಗೋದು ಅದೆಲ್ಲ ನಾನು ಯೋಚನೆ ಮಾಡೋಣ. ಇವಾಗ ಸದ್ಯಕ್ಕೆ ದುಡಿಮೆ ಅನ್ನೋದಿಲ್ಲ ನಿನ್ನ ಕೈಯಾಗೆ. ದುಡಿಮೆ ಮಾಡಿಕೊಂಡು ನಾವು ಮದುವೆ ಆಗೋಣ. ಅವಳಿಗೆ ಬುದ್ಧಿ ಕಲ್ಸೋಣ ನೀನು ಹೆಂಡ್ತಿಗೆ. ಸರಿ ಆಯಿತು, ತುಂಬ ಖುಷಿ ಆಯಿತು ಸಿರಿ, ತುಂಬ ಖುಷಿ ಆಯಿತು. ಎಲ್ಲಿ ನನ್ನ ಮಗ ಬರಲಿಲ್ವಲ್ಲ, ಇಷ್ಟೊತ್ತಿಗೆ ಬರೋಣ ಎಲ್ಗೋದ್ರೂ.
ಒಂದು ಅರ್ಧ ಗಂಟೆ ಮೇಲೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಏನೋ ಹೋದ್ರೆ ಒಂದು ಮುಕ್ಕಾಲು ಗಂಟೆ ಹಿಂಗೆ ಹೋಗೋಣ ಅಷ್ಟೇ. ಅವನು ಎಲ್ಲೂ ಹೋಗ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ. ಬರ್ತಾ ಇದ್ದಾನೆ ಬಂದ. ಯಪ್ಪ ಈ ಜನಗಳಿಗೆ ಏನು ಸಿಗಂಗೈತೋ ಏನೋ ಒಬ್ರು ನಾಳೆ ಮಾಡೋದ್ರಿಂದಾನ ಹೆಂಗೆ ಹೇಳೋಣಪ್ಪ ಅನ್ನಿಸ್ತೈತೆ ನನಗಂತೂ. ಬಾರಪ್ಪ, ಎಲ್ಲಿಗೋಗಿದ್ದಪ್ಪ? ನಾನು ನಿನ್ನೆ ನೋಡ್ತಾ ಇದ್ದೆ, ಎಲ್ಗೋ ಹೋದ್ನಲ್ಲ ನಮ್ಮ ಪಾಪಣ ಬರಲಿಲ್ಲ ಅಂತ ನೋಡ್ತಾ ಇದ್ನಪ್ಪ. ಅಲ್ಲಮ್ಮ ನನ್ನ ಮಕ್ಕಳು ಯಾರೋ ಅಮ್ಮವರು ಬಾರೋ ಬರ್ತಡೇ ಪಾರ್ಟಿ ಐತೆ ಅಂತ ಹೇಳಿ ಏನು ಬಲವಂತ ಮಾಡ್ತಾಯಿದ್ದಾರೆ. ನೀನು ಈ ಕುಡಿಬೇಕು ಸ್ವಲ್ಪ, ಏನಾದರೂ ನಿನಗೆ ಇಷ್ಟ ಆಗಿದ್ದು ಅಂತ ಅಂದರು. ನೀನು ಇದನ್ನೆಲ್ಲ ನೀವು ಹೇಳೋ ಆಗಿಲ್ಲ, ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ನನಗೆ ಅದು ಇಷ್ಟ ಇಲ್ಲ ಅಂಥೇಳಿ ನಾನು ಸರಿಯಾಗಿ ಬೈದ್ಬಿಟ್ಟೆ. ಹಂಗೆ ಮತ್ತೆ ಪಾಪ ಮನೆ ಹಾಳು ನನ್ನ ಮಕ್ಕಳು ಯಾರ್ದಾನ ಮನೆ ಹಾಳು ಮಾಡೋಕೆ ಹಂಗೆ ಮತ್ತೆ ಕುಡಿಯೋ, ನೀನೆಂಥ ಗಂಡಸು ಕುಡಿಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ನಾನು ಅಲ್ಲೇ ನೋಡಿದ್ದೀನಿ. ಯಾರಾದರೂ ಚೆನ್ನಾಗಿದ್ದಾರೆ ಅಂತಂದರೆ ಹಾಳು ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಪಾಪ ನೀನು. ಇಲ್ಲಮ್ಮ, 1000 ಜನ ಇರಲೇಳೋ, ನನ್ನ ಬುದ್ಧಿ ನನ್ನ ಕೈಯಾಗಿದ್ರೆ ಯಾವನೇನೋ ಮಾಡೋಕ್ಕಾಗಲ್ಲ. ಅದೇ ನೋಡಪ್ಪ, ಅದೊಂದು ಮನಸ್ಸಿನಾಗ ಇಟ್ಕೊಬಿಟ್ರೆ ಪಾಪ ನಾವು ನಮ್ಮ ಕೈಯಾಗ ನಮ್ಮ ಬುದ್ಧಿ ನಮ್ಮ ಕೈಯಾಗ ಇದ್ಬಿಟ್ರೆ ಯಾರೇನು ಮಾಡೋಕ್ಕಾಗಲ್ಲ ಅಂಬೋದು ನಾವು ಮನಸ್ಸಲ್ಲಿ ಇಟ್ಕೊಬಿಟ್ರೆ ಅಷ್ಟೇ ಸಾಕು. ಎಂಥದ್ದನ್ನು ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಇನ್ಯಾರ ಬಗ್ಗೆನೂ. ನಮ್ಮ ಪಾಡಿಗೆ ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗೆ ಇರ್ಬೇಕು ಅಷ್ಟೇ. 1000 ಜನ ಇಲ್ಲ 10,000 ಜನ ಇರಲೇಳು, ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕು ಅಷ್ಟೇ. ಪಾಪ ನೀನು ಚೆನ್ನಾಗಿರೋದಕ್ಕೆ ಹೆಂಗಾದ್ರೂ ಮಾಡಿ ಕೇಳಿಸ್ಬೇಕಲ್ಲ, ನಮ್ಮ ಮನೆ ಹಾಳು ಮಾಡ್ಬೇಕಲ್ಲ. ಇವನು ಅವ್ರ ಅಪ್ಪಯ್ಯನಂಗೆ ಒಳ್ಳೆಯವನಾಗ್ಬಿಟ್ನಲ್ಲ ಅಂತ ಜನಕ್ಕೆ ಹೊಟ್ಟೆ ಉರಿ. ಅವ್ರ ಅಪ್ಪಯ್ಯನಂಗೆ ಒಳ್ಳೆಯನಾದ್ನಲ್ಲ ಇವನು ಅಂತ ಅವನ ಬಗ್ಗೆಲ್ಲ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಪಾಪ. ಯಾವನ ಇಷ್ಟನ ಮಾತಾಡಲಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಬಿಟ್ಟಾಕ್ಬಿಡು. ನಾನು ತಲೆ ಕೆಡಿಸ್ಕೊಂಬಲ್ಲ ಬಿಡಮ್ಮ, ಅಲ್ಲೇ ಸುಮ್ಮನಾಗ್ಬಿಟ್ಟಿದ್ದೀನಿ. ಅಲ್ಲಿ ಎಂತೆಂಥ ಜನ ಇರ್ತಾರೆ ಅಂತ ನೋಡ್ಕೊಂಡಿದ್ದೀನ, ನನಗೆ ಗೊತ್ತೈತಿ ಹಿಂಗಿರ್ಬೇಕು ಅಂತ. ಈಗ ಜನಗಳು ಹೆಂಗೆ ಅಂತಂದರೆ ಚೆನ್ನಾಗಿದ್ರು ಮಾತಾಡ್ತಾರೆ, ಕೆಟ್ಟರು ಮಾತಾಡ್ತಾರೆ. ಆಡ್ಕೊಂಬರು ಬಾಯಿಗೆ ಯಾವತ್ತೂ ಬೀಗ ಹಾಕೋಕ್ಕಾಗಲ್ಲ. ಬಿಡಮ್ಮ, ನೀನು ಧೈರ್ಯವಾಗಿರು. ನನ್ನ ಮಕ್ಕಳು ಯಾರೋ ಕರೆದ್ರು, ಅದಕ್ಕೆ ಯಾರು ಅಂತ ಬೇಡ, ಸುಮ್ಮನೆ ನೀನು ಹೋಗಿ ಗಲಾಟೆ ಮಾಡ್ತೀಯ. ಹೆಂಗೆ ಹೇಳ್ತಾರೆ ಗೊತ್ತಾ, ಈ ಬಾರೋ 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 ಅಂತ ಕರೀತಾರೆ. ಇದೆಲ್ಲ ಇವ್ರದ್ದೇ ಪ್ಲ್ಯಾನು. ಇವ್ರು ಇದ್ದಾರಲ್ಲ, ಇವರು ಭಾರಿ ಇದ್ದಾರೆ. ಇವ್ರದ್ದೇ ಕಣಮ್ಮ, ಎಲ್ಲ ಪ್ಲ್ಯಾನ್ ಎಲ್ಲ ಇವರೇ ಎಲ್ಲ ಹಿಂಗೆ ಮಾಡಿ ಏನಾದರೂ ಮಾಡ್ಬೇಕು ಇವನಿಗೆ. ಹಂಗೆ ಮಾಡೋ ಏನೋ ಬೇರೆಯವ್ರ ಥರ ಬೇರೆಯವ್ರನ್ನ ಬಿಟ್ಟು ಹಂಗೆ ಎಲ್ಲ ಹೇಳಿಸ್ತಾರೆ, ಹಂಗೆ ಮಾತಾಡ್ತಾರೆ ಕಣಮ್ಮ. ಬೇರೆಯವ್ರ ಮುಂದೆಲ್ಲ ಹೇಳಿಸೋದು, ಬೇರೆಯವ್ರ ಮುಂದೆಲ್ಲ ಏನೋ ಒಂಥರ ತೋರಿಸ್ಗಳಿಕೆ ಮಾಡೋದು, ಹಂಗೆಲ್ಲ ಮಾಡ್ತಾರೆ. ಆದರೆ ಅವ್ರ ಬುದ್ಧಿ ಸರಿ ಇಲ್ಲ. ಇಲ್ಲ ಮಂತಕ್ಕೆ ಹೋಗಿ ಚೆನ್ನಾಗಿ ಹೋಗೋದು ಬಂದ್ಬಿಡ್ತೀನಿ. ಮರ್ಯಾದೆಲ್ಲ ನನ್ನ ಮಕ್ಕಳು ಅಂತೇಳಿ ಸರಿಯಾಗಿ ಹೋಗೋತ್ರ ಗೊತ್ತಾಗುತ್ತೆ. ಬೇಡ ಬಿಡ ಮಾತ್ಲಾಗೆ ಹೋಗಿರೋದು ಏನು ತಲೆ ಕೆಡಿಸ್ಕೊಂಡು ನಡಿ. ನೀನು ಮಾಡೋಕ್ಕಾವತ್ತು ಏನು ಉಗ್ಲೋದು ಬಿಡ, ಏನು ಬಿಡ, ಮತ್ತೆ ಸುಮ್ಮನೆ ಯಾಕತ್ಲಾಗ ಇಲ್ಲೋ ಸಮಸ್ಯೆಗಳು ಮಾಡ್ಕೊಂಬಂದು ನಡಿ. ನೋಡಿದ್ರಲ್ಲ ವೀಕ್ಷಕರೇ, ಆನೇನೆ ನನ್ನ ಮಗುಗೆ ಕುಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರಂತೆ. ನೋಡ್ರಿ ಎಂತೆಂಥವ್ರು ಇರ್ತಾರೆ ಅಪ್ಪ, ನಿಜವಾಗ್ಲೂ ಹಿಂಗೆ ನನ್ನ ಮಗ ಚೆನ್ನಾಗಿರೋದು ನೋಡೇ ಸಹಿಸ್ಕೊಂಬಕ್ಕಾಗಲ್ಲ. ಅವನು ಅವ್ರ ಅಪ್ಪಯ್ಯನಂಗೆ ಬುದ್ಧಿವಂತ ಆಗವನಲ್ಲಪ್ಪ ಅಂತ ಹೇಳಿ ಹೊಟ್ಟೆ ಉರಿ ಜನಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ದರೆ ಯಾವಳಿ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ನನ್ನ ಮಗನಿಗೆ ನಾನು ಅದೇ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.